ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತು ಕೋಟ್ಯಾಂತರ ಆಸ್ತಿ ಇದು. ಈ ಆಸ್ತಿನ ನುಂಗಿ ನೀರು ಕುಡಿಯೋದಕ್ಕೆ ಇದಕ್ಕೆ ಮೂಲ ಕಾರಣಕರ್ತರು ಈ ಕ್ಷೇತ್ರದ ಶಾಸಕರು. ಅವು ನಾನಲ್ಲ ಅಂತ ಹೇಳಿದ್ರೆ ಕೂಡಲೇ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರು ಮಾಡಕ್ಕೆ ಹೇಳ್ರಿ. ಹೋಗ್ಲಿ, ಸರ್ಕಾರದ ಆಸ್ತಿಯನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಂತೇಳಿ ವಾದ ಮಾಡಿ ಈ ಕ್ಷೇತ್ರದ ಶಾಸಕರು ಇದನ್ನು ಉಳಿಸ್ಲಿ. ಆವಾಗ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಒಪ್ಕೊಳ್ತೀನಿ. ಎಲ್ಲಿ ಅಕ್ರಮ ಆಗಿದೆಯೋ, ಎಲ್ಲಿ ಜನರಿಗೆ ಅನ್ಯಾಯ ಆಗಿದೆಯೋ ಅಲ್ಲಿ ಬಿಜೆಪಿಯವರು ಇರ್ತಾರೆ, ಬಿಜೆಪಿ ಕಾರ್ಯಕರ್ತರು ಇರ್ತಾರೆ. ಯಾರು ಕೇಳೋದಿಲ್ಲ ಅಂತೇಳಿ ನೀವೇನು ತಿಳ್ಕೊಳಕ್ ಹೋಗ್ಬೇಡಿ. ನೀವು ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳ ದಾಖಲೆಗಳನ್ನ ನಾವು ಕ್ರೋಢೀಕರಣ ಮಾಡ್ತಾ ಇದ್ದೀವಿ. ಜನರ ಬಳಿ ಎತ್ಕೊಂಡು ಹೋಗ್ತೀವಿ. ನಾವು ಹೇಳ್ತೀವಿ ಸ್ವಾಮಿ, ಕಾಂಗ್ರೆಸ್ ಮುಖಂಡಗಳನ್ನೇ ಕೇಳ್ತೀವಿ, ನೀವು ರಾತ್ರಿ ಆಗಲು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ತಿರಲ್ಲ, ನಿಮ್ಗೆ ನ್ಯಾಯ ಸಿಗ್ತಾ ಇದೆಯಾ ಅಂತ ನಾನು ಕೇಳ್ತೀನಿ ಒಬ್ಬ ಬಿಜೆಪಿ ಮುಖಂಡನಾಗಿ. ಇದೊಂದು ಸವಾಲು. ಸರ್ಕಾರದ ಆಸ್ತಿನ ಉಳಿಸೋದಕ್ಕೆ ಶಾಸಕರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದಾದ್ರೆ ತಕ್ಷಣ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರು ಮಾಡಿ ಅವ್ರು ಯಾರು 10 ಸೈಟ್ ಒಬ್ಬನಿಗೆ ಆಗಿದೆ ಅಲ್ಲ ಅದನ್ನ ಮುಟ್ಕೋಲ್ ಹಾಕೊಂಡು ಈ ಗ್ರಾಮಸ್ಥರ ಉಪಯೋಗಕ್ಕೆ ಮೀಸಲಿರ್ಲಿ, ಆಗ ನಾವು ಒಪ್ಕೊಂತೀವಿ. ಅದೇನು ಇಲ್ದಿರಾ ನಿಮ್ಮ ಚೇಲಾಗಳು ನಿಮ್ಮ ಬಾಲ ಹಿಡ್ಕೊಂಡು ಹಿಂದೆ ಸುತ್ತೋರು ನಿಮ್ಗೆ ಜೈಕಾರ ಹಾಕೊಂಡಿರೋರಿಗೆ ನೀವು 10 ಸೈಟ್ ಅಂದ್ರೆ ಹತ್ಕತ್ತ ಅದು 180 ಯಾರಪ್ಪನ ಆಸ್ತಿ ಇದು ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳು ಎತ್ಕೊಂಡು ಮಾಧ್ಯಮದ ಮೂಲಕ ಜನರ ಮುಂದೆ ಬರ್ತೀನಿ. ನಮಸ್ಕಾರ. ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ದೂರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಅದು ನಿಜ ಅನಿಸ್ತು. ನಾವು ನೋಡಿದ್ವಿ, ನೀವು ನೋಡಿದಿರಿ. ನಾನು ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಹಣ ಅಂತ ಒಪ್ಕೊಂಡಿದ್ದಾರೆ. ಎಸ್ಟಿಮೇಟು ಕೊಡ್ತೀವಿ, ತಗೊಂಬಂದು ನಾವು ಕೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ನಮ್ಗೆ ತಂದು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿನ್ನೂ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರ SC/ST ಹಣ ಸುಮಾರು ಕಳೆದ 3 ವರ್ಷಗಳಿಂದ 40-45 ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಡೈವರ್ಟ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಇಡೀ ದೇಶ ನೋಡ್ತಾ ಇದೆ. ಗ್ರಾಮಠಾಣ ಜಾಗವನ್ನು 180 ಈ ರೀತಿ 10 ಸೈಟ್ಗಳನ್ನು ಒಬ್ಬರೇ ಮಾಡ್ಕೊಂಡಿದ್ದಾನೆ. ಯಾರು ಈ ಊರಿಗೆ ಏನು ದೊಡ್ಡ ಪಟೇಲನ ಯಾವನ್ರಿ ಇವನಿಗೂ 10 ಸೈಟ್ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಹಂಗಾದ್ರೆ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇದನ್ನ ಯಾರು ಕೇಳಬಾರ್ದಾ? ಗ್ರಾಮಸ್ಥರು ಉಪಯೋಗಕ್ಕೆ ಬೇಕು, ನಿರಾಶ್ರಿತರಿಗೆ ನಿವೇಶನ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ PDO ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, EO ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, ಅಲ್ಲಿ ಆಬ್ಸೆಂಟ್ ಆಗೋದು. ಇಲ್ಲಿ ಯಾರಿಗೆ ಅನುಕೂಲ ಆಗಬೇಕಂತ ಉದ್ದೇಶ ಇತ್ತು ಅಲ್ಲಿ ಆಬ್ಸೆಂಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಡಿಗ್ರಿ ಆಗೇ ಆಗುತ್ತೆ. ಹೋಗಿ ಹಂಗಾದ್ರೆ ಇದು ಅನ್ಯಾಯ ಅಲ್ವಾ? ಅಲ್ಲಿ ರಸ್ತೆ ಹಾಕಿರೋದು ಅನ್ಯಾಯ ಅಲ್ವಾ? ಈ ರೀತಿ ಎಲ್ಲ ಪಂಚಾಯತಿಲಿ ಆಗಿದೆ. ಇದಿಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ 100 ಕೋಟಿ ಅಕ್ರಮ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತೀವಿ, ದಾಖಲೆ ಸಮೇತ. ಸುಮ್ಮನೆ ನಾವು ದಿನ ಮೈಕ್ ಹಿಡ್ಕೊಂಡು ನಿಮ್ಮ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಜನರ ಪರವಾಗಿ ಕೆಲಸ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ SCP-TSP ಹಣವನ್ನ ಆ ಜನಾಂಗ ವಾಸ ಮಾಡದೆ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಟಿಮೇಟ್ ಪ್ರಕಾರ ಅಲ್ಲಿ CC ರಸ್ತೆ ಆಗಲಿಲ್ಲ. ನನಗೆ ಗೊತ್ತಿದ್ದಂಗೆ 7-8 ಇಂಚ್ ಹಾಕಬೇಕಾಗಿತ್ತು. ಅಲ್ಲಿ 1 ಇಂಚು 1.5 ಇಂಚು ಕಾಂಕ್ರೀಟ್ ಹಾಕಿದ್ದಾರೆ. ಅದಕ್ಕೂ ಕ್ಯೂರಿಂಗ್ ಇಲ್ಲ, ಪ್ರೊಫೆಷನಲ್ ಸರಿ ಇಲ್ಲ, ಎಲ್ಲ ಆಗಲೇ ಬಿರುಕು ಬಿಟ್ಕೊಂಡು ಎದ್ದೋಗಿದೆ. ನೀವು ಈಗ ಆಲ್ರೆಡಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಿ. ಅಲ್ಲೆಲ್ಲ ನೋಡ್ತಾ ಇದ್ರೆ ಗ್ರಾಮಸ್ಥರಿಗೆ ನೊಂದು ಇವತ್ತು ಬಹಿರಂಗವಾಗಿ ಬೀದಿಗಿಳಿದು ಇದು ಎಲ್ಲರ ಗಮನಕ್ಕೆ ತರಬೇಕು. ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದೆ, ಎಲ್ಲರೂ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ದುರುಪಯೋಗ ಆಗಬಾರ್ದು, ಅದು ಯಾವ್ಯಾವ ವರ್ಗಕ್ಕೆ ಸೇರಬೇಕು ಅದಕ್ಕೆ ಸೇರಬೇಕಾಗಿರೋದನ್ನು ಸೇರಿಸಲಿಲ್ಲ. ಇಲ್ಲಿ ಅಕ್ರಮ ಸಾರ್ವಜನಿಕರಿಗೆ ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ದೂರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಅದು ನಿಜ ಅನಿಸ್ತು. ನಾವು ನೋಡಿದ್ವಿ, ನೀವು ನೋಡಿದಿರಿ. ನಾನು ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಹಣ ಅಂತ ಒಪ್ಕೊಂಡಿದ್ದಾರೆ. ಎಸ್ಟಿಮೇಟು ಕೊಡ್ತೀವಿ, ತಗೊಂಬಂದು ನಾವು ಕೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ನಮ್ಗೆ ತಂದು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿನ್ನೂ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರ SC/ST ಹಣ ಸುಮಾರು ಕಳೆದ 3 ವರ್ಷಗಳಿಂದ 40-45 ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಡೈವರ್ಟ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಇಡೀ ದೇಶ ನೋಡ್ತಾ ಇದೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ರಾಜ್ಯದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ. SC/ST ಹಣ ಅವ್ರಿಗೆ ಮೀಸಲಿಡಬೇಕು,
ಅವ್ರಿಗೊಂದು ಅಸೆಟ್ ಕ್ರಿಯೇಟ್ ಆಗಬೇಕು. ಆ ಮೂಲಕ ಅವರ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂತೇಳಿ ನಾವು ಅನೇಕ ಬಾರಿ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ಸರ್ಕಾರ ಅದನ್ನು ಯಾವುದಕ್ಕೂ ಕೂಡ ಕಿವಿಗೊಡದೆ ಆ ಕಡೆ ಗಮನ ಹರಿಸದೆ ರಾಜಾರೋಷವಾಗಿ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಅದೊಂದು ಕಡೆ ನಮ್ಮ ಹೋರಾಟ ಆದರೆ ಅಲ್ಲಿ ಸ್ವಲ್ಪ ಹಣ ತರ್ತಾ ಇದ್ದಾರೆ ಇವರು. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ. ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗೆ ಆಗಿದ್ದ ಸಂದರ್ಭದಲ್ಲಿ ಕೊಟ್ಟಂಥ ಗ್ಯಾರಂಟಿ 55,000 ಕೋಟಿ. ಈಗ ಬಂದಂಥ ಮುಖ್ಯಮಂತ್ರಿ ಕೊಟ್ಟಿರೋ ಸುಮಾರು 40,000 ಕೋಟಿ. ಹತ್ತತ್ರ 1 ಲಕ್ಷ ಕೋಟಿ ಬೇಕು. ಎಲ್ಲಿದೆ? ಇಲ್ಲ. ಆದರೂ ಅಲ್ಲಿ ಸ್ವಲ್ಪ ಇರ್ತಕ್ಕಂಥ ಹಣನ ತಂದು ಈ ರೀತಿ ಯಾರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹಣವನ್ನು ಅವ್ರಿಗೆ ಉಪಯೋಗ ಮಾಡದೆ ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡಿ ಅವ್ರ ಇಚ್ಛಾನುಸಾರ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಹಾಗಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಕಾಲೋನಿ ಅಭಿವೃದ್ಧಿಗೆ ಅವರ ಯೋಗಕ್ಷೇಮಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ಈ ರೀತಿ ಪೋಲ್ ಮಾಡಿದ್ರೆ ಹಂಗಾದ್ರೆ ಅವ್ರ ವಿರುದ್ಧ ಯಾವ ಕೇಸ್ ಹಾಕಬೇಕು ಅಂತೇಳಿ ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಇದು ಅಗಲ ದರೋಡೆ ಆಗ್ತಾ ಇದೆ. ನಮ್ಮ ಈ ಸರ್ಕಾರ ಬಂದಾದ ಮೇಲೆ ಈ ಕ್ಷೇತ್ರದಲ್ಲಿ ಶಾಸಕರು ಎಷ್ಟರ ಮಟ್ಟಿಗೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥವ್ರು ಅವರೇ ಈ ಜನಾಂಗದವರು, ಅವ್ರಿಗೆ ಇಷ್ಟು ಕನಿಕರ ಕಾಳಜಿ ಇಲ್ಲ ಅಂತ ಹೇಳಿದಾಗ ಮತ್ತೆ ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಇನ್ಯಾರು ಉಪಯೋಗ ಕೆಲಸ ಮಾಡ್ತಕ್ಕಂಥ, ಯಾರನ್ನ ಮೆಚ್ಚಿಸೋಕ್ಕೆ ಹೇಳ್ರಿ? ಅಧಿಕಾರ ಶಾಶ್ವತ ಏನು? ಅದೊಂದು ಇಲ್ಲಿ ನೋಡಿ, ನಾವು ನಿಂತ್ಕೊಂಡು ಇದು ನೋಡ್ತಾ ಇದ್ದೀವಿ. ಹಾಳಾಗಿದೆ, ಎಲ್ಲೂ ಕೂಡ ಅಭಿವೃದ್ಧಿ ಇಲ್ಲ. ಅದ್ರ ಜೊತೆಗೆ ನೀನು ಇರೋ ಸ್ವಲ್ಪ ದುಡ್ಡನ್ನ ತಗೊಂಡೋಗಿ ನೀನು ಎಸ್ಸಿಗಳ ಕಾಲದಲ್ಲಿ ಮಾಡಬೇಕು. ಇದು ಬೇರೆ ಕಡೆ ಎಲ್ಲೋ ಮಾಡಿದ್ರೆ ಯಾರು ನಿನ್ಗೆ ಅಧಿಕಾರ ಕೊಟ್ಟವರು? PDO NOC ಏನೋ ತಗೋ. ನೀನು ಈ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇದೆ ಅಂತ ರೆಕಾರ್ಡ್ ಮಾಡಿದ್ರು ಮಾಡ್ಕೊಳ್ರಿ. ಬಟ್ ನಾನು ಕೇಳ್ತಾ ಇರೋದು ಪಬ್ಲಿಕ್. ಆಯ್ತಾಯ್ತು ಮೇಡಮ್. ಈಗ ಭರತ್ ಪೂರ್ತಿ ಮಾತಾಡಿ. ಈಗ ನಿನ್ನ ಎಸ್ಟಿಮೇಟ್ ಕಾಪಿ ಕೊಡು. ಬಿಲ್ ಬರೆಯೋಕೆ ಹೋಗಬೇಡ. ಇದು ಕೆಲಸ ಆಗಿಲ್ಲ. ಊರವರೆಲ್ಲರೂ ಕೂಡ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. 2 ಇಂಚು 1.5 ಇಂಚು ಹಾಕಿದ್ದಾರೆ ಅಲ್ಲಿ ಕಾಂಕ್ರೀಟು. 6 ಇಂಚು ಗೊತ್ತು, ಯಾವುದೋ ಮೋರಿ ಪಕ್ಕದಲ್ಲಿ ಒಂದು ಸ್ವಲ್ಪ ಕಾಣಲಿ ಕಣ್ಣಿಗೆ, ನಿಮ್ಮಂಥ ಬುದ್ಧಿವಂತರು ಆಫೀಸರ್ ಬರ್ಲಿದಾಗ ನೋಡಲಿ ಅಂತ ಮಾಡಿರ್ತಾರೆ. ಬಾ, ನಾವು 10 ವರ್ಷ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು. ಬೇರೆ ಯಾರಿಗಾನ ಗೊತ್ತಿಲ್ಲದವ್ರಿಗೆ ಹೇಳಿದ್ರೆ ಕೇಳ್ತಾರೆ. ಭರತ್, ನಾನು ನಿನ್ನೆಷ್ಟು ಓದಲಿಲ್ಲ, ನಾನು ಇಂಜಿನಿಯರ್ ಅಲ್ಲ, ಆದರೂ ಈ ಜನಗಳು ಹೇಳ್ದಂಗೆ ನಾನು ಕೇಳಬೇಕಲ್ಲ, ಅದಕ್ಕೆ ನೋಡೋಕೆ ಬಂದಿದ್ದೀನಿ. ಮಾಡಿರೋದು ಕಳಪೆ ಕಾಮಗಾರಿ ಎಲ್ಲ ಬಿರುಬಿಟ್ಟಿದೆ. ಈಗ ಹೋಗಿದ್ವಿ ಇಲ್ಲೇ ಊರಲ್ಲೇ ಇದ್ದೀವಿ, ಎಲ್ಲ ಬಿಟ್ಟಿದೆ. ಜೊತೆಗೆ ಎಸ್ಟಿಮೇಟ್ ಪ್ರಕಾರ ಮಾಡಲಿಲ್ಲ. ನಿನ್ನ ಎಸ್ಟಿಮೇಟ್ ಎಲ್ಲ ತಗೊಂಬ. ಅಲ್ಲಿ ತನಕ ಬಿಲ್ ಏನು ಬರೆಯೋಕೆ ಹೋಗಬೇಡ. ಇದು SCP TSP ದುಡ್ಡನ್ನ ನೀವು ಬೇರೆ ಕಡೆ ಡೈವರ್ಟ್ ಮಾಡಿ ಹಾಕಿದ್ಯಾ. ಇದು ಅದೇನ ಪ್ರೂವ್ ಆಯ್ತು ಅಂದರೆ ನೇರವಾಗಿ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ. ನಿನ್ನ ಮೇಲೆ ನಿಮ್ಮ AW ನಿಮ್ಮ ಡಿಪಾರ್ಟ್ಮೆಂಟ್, ನಾನು ಹೇಳೋದು ಪೂರ್ತಿ ಕೇಳು. ನಿಮ್ಮ PDO ಕೊಟ್ಟಿದ್ರು, ಸೆಕ್ರೆಟರಿ ಕೊಟ್ಟಿದ್ರು, ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಎಫೆಕ್ಟ್ ಆಗುತ್ತೆ. ಇದು ಆಟೋಮೆಟಿಕ್ ಎಫೆಕ್ಟ್ ಆಗುತ್ತೆ. ದುಡ್ಡು SCP TSP ದುಡ್ಡು ಅಂತ ನೀನೇ ಹೇಳ್ತಾ ಇದ್ದೀನಿ, ನಾನಲ್ಲ. OM ಅದೇ ತಾನೇ ಹೇಳುತ್ತೆ. ಆ OM ಪ್ರಕಾರ ನೀನು ಅಲ್ಲಿ SCP TSP ಅಂದರೆ ಆ ಜನಾಂಗ ಇರೋ ಕಡೆ ನೀನು ಇದನ್ನು ಬಳಕೆ ಮಾಡಲಿಲ್ಲ. ಯಾರೋ ಹೇಳಿದ್ರು, ಯಾರೋ ಕೊಟ್ಟರು ಅಂತ ಮಾಡಿಸ್ಬಿಟ್ಟಿದೀಯಾ. ಈ ದುಡ್ಡು ಯಾರ ದುಡ್ಡು, ಎಲ್ಲಿ ಹಾಕ್ಬೇಕಾಗಿದ್ದು, ಯಾರು ಉಪಯೋಗಕ್ಕೆ ಹಾಕ್ಬೇಕಾಗಿದ್ದು, ಏನಕ್ಕೆ ಬಳಸ್ತೀರಿ ಅಲ್ಲಿ ನೀವು, ಇದರ ಪೂರ್ಣ ಮಾಹಿತಿ ಕೊಡು. ಇಲ್ಲೇನು ಬರೆಯೋಕೆ ಹೋಗಬೇಡ. ನೀನು ಯಾವಾಗ ಕೊಡ್ತೀಯ, ತುಂಬ ದೂರ ಏನು ಎತ್ಕೊಳ್ಳೋಕೆ ಹೋಗಬೇಡ. ಯಾವಾಗ ಕೊಡ್ತೀಯ ಹೇಳು ಇದು ಡಾಕ್ಯುಮೆಂಟ್ ಪೂರ್ತಿ. ಬೇಕಂದ್ರೆ ಅಲ್ಲ, ನನ್ನ ಆಸ್ತಿ ಅಲ್ಲ ಇದು. ಸಾರ್ವಜನಿಕರು ಗ್ರಾಮಸ್ಥರು ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸಮಾಜ ಕೇಳುತ್ತೆ. ಬೆಳಗ್ಗೆ ನಾವು ಇದಕ್ಕೆ ಎಲ್ಲ ಎಂಕ್ವೈರಿ ಏಜೆನ್ಸಿಗೆ ಇದು ಕಂಪ್ಲೇಂಟ್ ಮಾಡ್ತೀವಿ. ನೀನು ಅದಕ್ಕೆ ಮುಂಚಿತವಾಗಿ ನೀನು ಏನಿದೆ ದಾಖಲೆ ಕೊಡು. ನಾನು ಮಾತಾಡೋದು ಸೌಜನ್ಯವಾಗಿ, ನಿನ್ನ ಹತ್ರ ನಾನು ರಬ್ಬಾಗಿ ಮಾತಾಡಿಲ್ಲ. ನಾನು ಕೇಳಿದ ದಾಖಲೆ ಅಷ್ಟೇ. ನಿನ್ನ ವೈಯಕ್ತಿಕವಾಗಿ ನೀನು ಮಾತಾಡಿ ನನಗೇನು ಬರಬೇಕಾಗಿದ್ದೇನೂ ಇಲ್ಲ. ಯಾರು ಒತ್ತಡಕ್ಕೂ ಮಣಿದಿರ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲ. ಅದನ್ನು ಡಾಕ್ಯುಮೆಂಟ್ ನೀನು ತಂದು ಕೊಡು. ಇಲ್ಲಿ ನೋಡೋಣ. ನೀನು ಬಾ, ಗ್ರಾಮಸ್ಥರು ಇರ್ತಾರೆ, ಮಾಧ್ಯಮದವ್ರನ್ನೂ ಕರ್ಕೊಂಬರೋಣ. ಎಲ್ಲರನ್ನೂ ಪರಿಶೀಲನೆ ಮಾಡಿ ಸರಿ ಇದ್ದರೆ ಓಕೆ ಮಾಡು. ಇಲ್ಲ ಅಂತ ಹೇಳಿದ್ರೆ ಅದ್ರ ಪರಿಣಾಮ ನೀನು ಎದುರಿಸು ಅಷ್ಟೇ. ಆಗ್ಬೋದಾ? ಬಿಲ್ ಏನು ಬರೀಕ್ ಹೋಗ್ಬೇಡಪ್ಪ. ಇದಿಷ್ಟೇ ಅಲ್ಲ, ಈ ಒಂದೂರ್ದಲ್ಲ, ಇಡೀ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ನಡೆದಿದೆ ಎಲ್ಲ ಕಡೆನೂ ದೂರುಗಳು ಬಂದಿದೆ. ಆಯ್ತಾ? ಈ ಪಂಚಾಯತಿಲ್ಲ 50 ಲಕ್ಷನ 1 ಕೋಟಿನ ಹಾಕ್ದಂಗೆ ಇದೀರಿ ನೀವು SCP TSP ದುಡ್ಡು. ನಾವೆಲ್ಲ ಈ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ
ಸರ್ಕಾರದಲ್ಲಿ ದುಡ್ಡು ರಿಸರ್ವ್ ಮಾಡ್ತಾರೆ. ಆ ದುಡ್ಡನ್ನ ತಗೊಂಬಂದು ನೀವು ಹಿಂಗೆ ಬೇಕಾಬಿಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಆಯಿತು, PDO ಮಾತು ಕೇಳ್ಕೊಂಡು ಮಾಡೋವಾಗ ಒಂದ್ಸಾರಿ ವಿಸಿಟ್ ಮಾಡಿ ಆ ಬೀದಿಯಲ್ಲಿ SC/ST ಜನಾಂಗ ಸೋಷಿಯಲ್ಗಳು ಯಾರ್ಯಾರಿದ್ದಾರೆ, ಎಷ್ಟು ಮನೆಗಳಿದೆ, ನಾರ್ಮ್ಸ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮಾಡ್ಬೇಕಪ್ಪ. ಏಕಾಏಕಿ ನೀವು ದುಡ್ಡನ್ನ ತಗೊಂಬಂದು ರೋಡಿಗೆ ಚೆಲ್ಬಿಟ್ರೆ ಆಯ್ಕೊಂಡು ಹೋಗ್ರಿ ಅಂತ. ಯಾರ್ದು ಹಣ ಇದು? ಅದಲ್ಲ, ಮೀಸಲು ಕ್ಷೇತ್ರಗಳಲ್ಲಿ ನೀವು ಹಿಂಗೇನೆ ಕೆಲಸ ಮಾಡೋದು. ನೀವು ಜೈನ ಎಡಬಲ್ಲಿನ? ಜೈ. ಈಗ ಈ ದಾಖಲೆಗಳೆಲ್ಲ ಯಾವಾಗ ಕೊಡ್ತೀರಿ? ಯಾವಾಗ ಬರ್ತೀರಿ? ಗೊತ್ತಿಲ್ಲ, ಯಾವಾಗ ಕೊಡ್ತೀರಿ? ಇಲ್ಲ, ಇದು ನಮ್ಮ ಪಂಚಾಯತಿ ಮುಖಂಡರು ಧನುಷ್ ಅಂತ, ಈ ಪಂಚಾಯತಿಗೆ ಲೀಡ್ರ್ ಅವರು, ಅವ್ರದ್ದು ನಂಬರು, ನೀವು ಅವ್ರಿಗೆ ಮಾಡಿ ಪರವಾಗಿಲ್ಲ. ನೀನು ಈಗ ನಾಳೆ ಬೆಳಗ್ಗೆ ಒಳಗಡೆ ಕಳ್ಸಪ್ಪ. ಇದು ಅವ್ರ ಆಫೀಸ್ ಬರೋಕ್ಕಾಗಲ್ಲ, ಯಾಕಂದರೆ ನೀವು ಎಲ್ಲೆಲ್ಲಿ ಇರ್ತೀರ, ಅವ್ರು ಬಂದು ಕಾಯ್ಕೊಂಡು ಊಟ ತಿಂಡಿ ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ಅಲ್ಲಿ ಕಾಯಕ್ಕಾಗಲ್ಲ. ನೀನೇ ಇದು ಹುಡ್ಕೊಂಬಂದು ಅವ್ರು ಕೊಟ್ಬಿಡು. ಆಮೇಲೆ ಜೊತೆಗೆ ನೀನು ಯಾವಾಗ ಬರ್ತೀಯ ಅದು ಹೇಳು, ನಾವೆಲ್ಲ ಬರ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮಾಡು, ನಮ್ಗೆ ಈಗ ಹೇಳಿದ್ದೀವಲ್ಲ, ನೀನೆಲ್ಲ ಪೂರ್ತಿ ಒಂದು ಕಡೆ ಸರ್ವೆ ಮಾಡು ನೀನೇ, ನಾವು ಬರೋಕ್ಕೆ ಮುಂಚೆ ನಿನಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಅದುವರೆಗೂ ಬಿಲ್ ಬರೆಯೋಕೆ ಹೋಗಬೇಡ. ನಿನಗೆ ದೂರು ಕೊಡಬೇಕಂದ್ರೆ ನಾಳೆನೇ ಕೊಡ್ತೀವಿ. ಸರಿ. ನಾನು ಶಾಸಕರಾಗಿದ್ದಾಗ, ನಮ್ಮ ತಾಯಿಯವರು ಶಾಸಕರಿದ್ದಾಗ, ಗ್ರಾಮಸ್ಥರು ಎಲ್ಲರೂ ಕೂಡ, ನಮ್ಮ ಮುಖಂಡರು ಮಂಜುನಾಥರು, ರಾಮಣ್ಣವರು, ನಾಗಪ್ಪಣ್ಣವರು, ಇನ್ನೂ ಅನೇಕ ಜನ ಮುಖಂಡರುಗಳು, ನಮ್ಮ ಆನಂದವರು, ಇವರೆಲ್ಲರೂ ಹೋರಾಟ ಮಾಡಿ ಕೋರ್ಟ್ಗಳು ಸುತ್ತಿ ಸಾರ್ವಜನಿಕ ಉಪಯೋಗಕ್ಕೆ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ 3 ಎಕರೆ 5 ಗುಂಟೆ ಜಾಗ ಇದೆ. ಅದರಲ್ಲಿ ನಮ್ಮ ಬಾಬು ಇಲ್ಲಿದ್ದಾರೆ, ನಮ್ಮ ಮುಖಂಡರು ದೊಡ್ಡ ಮನಸ್ಸು ಮಾಡಿ ಅವರಿದ್ದಂಥ ಪೊಸಿಷನಲ್ಲಿ ನಮಗೆ ಸಬ್ಸ್ಟೇಷನ್ ಮಾಡೋಕ್ಕೆ ಬಿಟ್ಕೊಟ್ರು. ಈ ಭಾಗದಲ್ಲಿ ಎಲ್ಲೂ ಸಬ್ಸ್ಟೇಷನ್ ಇರಲಿಲ್ಲ. ದೊಡ್ಡ ಬೇಡಿಕೆ 5-6 ಪಂಚಾಯತಿಯವರು. ನಾವು ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಬಿಟ್ಕೊಟ್ರು ಸಾರ್ವಜನಿಕ ಉಪಯೋಗಕ್ಕೆ. ಇವತ್ತು ಅದು ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಇನ್ನು ಉಳಿದ ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಆಗಬೇಕಲ್ಲ. 2 ಎಕರೆ 5 ಗುಂಟೆ ಏನಾಗಿದೆ, 10 ಸೈಟ್ ಮಾಡ್ಕೊಂಡಿದ್ದಾರೆ ಒಬ್ಬರೇ. ಇದರಲ್ಲಿದೆ ದಾಖಲೆಗಳು ನೋಡ್ರಿ. ಇದು ಯಾರು ಕೊಟ್ಟಿದ್ದು? ಸೀಲ್ ನಮ್ದ, ಈ ಫಾರ್ಮೆಟ್ ನಮ್ದೇನಲ್ಲ. ಈ ಪಂಚಾಯತಿನಲ್ಲಿರ್ತಕ್ಕಂಥ PDO ಮತ್ತು ಗ್ರಾಮ ಸಹಾಯಕರು ಯಾರು ಇದ್ದಾರೆ ಗೊತ್ತಿಲ್ಲ. ಇದಕ್ಕೆ ಯಾರ್ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಈ ರೀತಿ ಅಕ್ರಮವಾಗಿ ಡಿಮ್ಯಾಂಡ್ ರಿಜಿಸ್ಟ್ರಲ್ಲೂ ಬರೆಯೋಕ್ಕೆ ಅಧಿಕಾರ ಇಲ್ಲ ಅವರಿಗೆ. ನನಗನ್ಸುತ್ತೆ 2015 ಮುಂಚೆ ಇತ್ತೇನೋ, ಅಲ್ಲಿಂದ ಈಚೆಗೆ ಯಾವುದು ಇಲ್ಲ ಅಂತ ಕಾಣ್ತದೆ. ಆದರೆ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಬರೆಯೋಕೆ ಅಧಿಕಾರ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಠಾಣಾ ಜಾಗವನ್ನು 180 ಈ ರೀತಿ 10 ಸೈಟ್ಗಳನ್ನು ಒಬ್ಬರೇ ಮಾಡ್ಕೊಂಡಿದ್ದಾನೆ. ಯಾರು ಈ ಊರಿಗೆ ಏನು ದೊಡ್ಡ ಪಟೇಲನ? ಯಾವನ್ರಿ ಇವನಿಗೂ 10 ಸೈಟ್ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಹಂಗಾದ್ರೆ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇದನ್ನ ಯಾರು ಕೇಳಬಾರ್ದಾ? ಗ್ರಾಮಸ್ಥರು ಉಪಯೋಗಕ್ಕೆ ಬೇಕು, ನಿರಾಶ್ರಿತರಿಗೆ ನಿವೇಶನ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ PDOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, EOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, ಅಲ್ಲಿ ಆಬ್ಸೆಂಟ್ ಆಗೋದು. ಇಲ್ಲಿ ಯಾರಿಗೆ ಅನುಕೂಲ ಆಗಬೇಕಂತ ಉದ್ದೇಶ ಇತ್ತು ಅಲ್ಲಿ ಆಬ್ಸೆಂಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಡಿಗ್ರಿ ಆಗೇ ಆಗುತ್ತೆ. ಹೋಗ್ಲಿಲ್ಲ, ಅಧಿಕಾರಿಗಳು ಬೇಕಂತಲೇ ಕೋರ್ಟ್ಗೆ ಹಾಜರಾಗದೆ ಡಿಗ್ರಿ ಆಗಿದೆ ಅಂದಮೇಲೆ ಇದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಹೊಣೆ ಅಂತೇಳಿ ನಾನು ಹೇಳ್ತೀನಿ. ಮಾಡ್ಲಿ, ನಾನು ಕೇಳ್ತಾ ಇರೋದು ತಪ್ಪ? ನನಗೆ ಕೇಳ್ತಾ ಇದ್ದೀನ? ಇಲ್ಲ ನಮ್ಮ ಮುಖಂಡ್ರಿಗೆ ಒಂದು 10 ಎಕರೆ ಯಾರನ್ನ ಬರ್ಕೊಡಂತ ಬಂದಿದ್ದೀನ ನಾನು? ಜನರಿಗೆ ಉಪಯೋಗ ಆಗಲಿ. 2 ಎಕರೆ 5 ಗುಂಟೆ ನೀವು 20-30 ಸೈಟ್ ಕೊಟ್ಟರು 100 ಜನ 150 ಜನಕ್ಕೆ ಇಲ್ಲಿ ಮನೆಗಳಾಗ್ತದೆ. ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಮನೆ ಆಗತ್ತೆ, ಬದುಕ್ತಾರೆ. ಸೂರು ಇಲ್ದವ್ರು ಸೂರಾಗತ್ತೆ. ಇದು ಮಾಡ್ಬೇಕಾಗಿರೋ ಕೆಲಸ. ಒಬ್ಬನಿಗೆ 10 ಸೈಟು 180 ಕೊಟ್ಬಿಟ್ರೆ ಏನ್ರಿ ಇದು? ಯಾರ್ದಿದು? ಸರ್ಕಾರದ ಆಸ್ತಿ. ಗ್ರಾಮ ಠಾಣಾ ಸಮುದಾಯ ಭವನ ಕಟ್ಟಿದ್ದೀರಾ, ಸ್ಕೂಲ್ ಕಟ್ಟಿದ್ದೀರಾ, ಆಸ್ಪತ್ರೆ ಕಟ್ಟಿದ್ದೀರಾ, ಇಲ್ಲ ಮಕ್ಕಳ ಆಟ ಆಡೋಕ್ಕೆ ಮೈದಾನ ಏನೋ ಮಾಡಿದ್ದೀರಾ? ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ಈ ಆಸ್ತಿನ ನುಂಗಿ ನೀರು ಕುಡಿಯೋದಕ್ಕೆ ಇದಕ್ಕೆ ಮೂಲ ಕಾರಣಕರ್ತರು ಈ ಕ್ಷೇತ್ರದ ಶಾಸಕರು. ನಾನಲ್ಲ ಅಂತ ಹೇಳಿದ್ರೆ ಕೂಡಲೇ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರು ಮಾಡಕ್ಕೆ ಹೇಳ್ರಿ. ಹೋಗ್ಲಿ, ಸರ್ಕಾರದ ಆಸ್ತಿಯನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಂತೇಳಿ ವಾದ ಮಾಡಿ ಈ ಕ್ಷೇತ್ರದ ಶಾಸಕರು ಇದನ್ನು ಉಳಿಸ್ಲಿ. ಆವಾಗ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಒಪ್ಕೊಳ್ತೀನಿ. ಇದೊಂದು ಸವಾಲು ಶಾಸಕರಿಗೆ. ಯಾರು ಕೇಳಲ್ಲ, ಮಾಡಲ್ಲ. ಈ ಕ್ಷೇತ್ರದಲ್ಲಿ ಆಳೂರನ್ಗೆ ಉಳಿದೋನ ಗೌಡ ಅಂತ ಹೇಳ್ಬಿಟ್ಟು ಇಷ್ಟ ಬಂದ ಸರ್ಕಾರ ಅಧಿಕಾರ ಮಾಡ್ತೀರಿ. ಇಲ್ಲಿ ಯಾರು ಕೇಳಲೇಬಾರ್ದಾ? ಅವ್ರನ್ನ ಕೇಳಿದ್ರೆ ಅವ್ರನ್ನ ಫೋನ್ಗಳು ಮಾಡಿ, ಕೋಲಾರದಿಂದ ಫೋನ್ಗಳು, ದೌರ್ಜನ್ಯ.
ಏನು ಮಾಡ್ತೀರಾ ಹೆಂಗೆ ಮಾಡ್ತೀರಾ ಕೆಲವು ಮೀಡಿಯಾದವರು ಇರುವಂಥ ವಿಷಯಗಳನ್ನ ಸಾರ್ವಜನಿಕವಾಗಿ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅವ್ರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮಾಡೋದು. ನೀನು ಹೆಂಗೆ ಟೆಲಿಕಾಸ್ಟ್ ಮಾಡ್ತೀಯಾ, ಹೆಂಗೆ ಅದನ್ನು ವೈರಲ್ ಮಾಡ್ತೀಯ ಅಂತೇಳಿ ಅವ್ರೇನು ಅವ್ರ ಮನೇದ ಮಾಡ್ತಾವ್ರೆ, ಅವ್ರ ಸ್ವಂತಕ್ಕೆ ಮಾಡ್ಕೊತಾವ್ರೆ. ಹಂಗಾದ್ರೆ ಇದು ಅನ್ಯಾಯ ಅಲ್ವಾ? ಅಲ್ಲಿ ರಸ್ತೆ ಹಾಕಿರೋದು ಅನ್ಯಾಯ ಅಲ್ವಾ? ಈ ರೀತಿ ಎಲ್ಲ ಪಂಚಾಯತಿಲಿ ಆಗಿದೆ. ಇದಿಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ 100 ಕೋಟಿ ಅಕ್ರಮ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತೀವಿ, ದಾಖಲೆ ಸಮೇತ. ಸುಮ್ಮನೆ ನಾವು ದಿನ ಮೈಕ್ ಹಿಡ್ಕೊಂಡು ನಿಮ್ಮ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಜನರ ಪರವಾಗಿ ಕೆಲಸ ಮಾಡ್ತೀವಿ. ಎಲ್ಲಿ ಅಕ್ರಮ ಆಗಿದೆಯೋ, ಎಲ್ಲಿ ಜನರಿಗೆ ಅನ್ಯಾಯ ಆಗಿದೆಯೋ ಅಲ್ಲಿ ಬಿಜೆಪಿಯವರು ಇರ್ತಾರೆ, ಬಿಜೆಪಿ ಕಾರ್ಯಕರ್ತರು ಇರ್ತಾರೆ. ಯಾರು ಕೇಳೋದಿಲ್ಲ ಅಂತೇಳಿ ನೀವೇನು ತಿಳ್ಕೊಳಕ್ ಹೋಗ್ಬೇಡಿ. ನೀವು ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳ ದಾಖಲೆಗಳನ್ನ ನಾವು ಕ್ರೋಢೀಕರಣ ಮಾಡ್ತಾ ಇದ್ದೀವಿ. ಜನರ ಬಳಿ ಎತ್ಕೊಂಡು ಹೋಗ್ತೀವಿ. ನಾವ್ ಹೇಳ್ತೀವಿ ಸ್ವಾಮಿ, ಕಾಂಗ್ರೆಸ್ ಮುಖಂಡಗಳನ್ನೇ ಕೇಳ್ತೀವಿ, ನೀವು ರಾತ್ರಿ ಆಗಲು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ತಿರಲ್ಲ, ನಿಮ್ಗೆ ನ್ಯಾಯ ಸಿಗ್ತಾ ಇದೆಯಾ ಅಂತ ನಾನು ಕೇಳ್ತೀನಿ. ಒಬ್ಬ ಬಿಜೆಪಿ ಮುಖಂಡನಾಗಿ ಸಿಗ್ತಾ ಇದೆಯಾ? ನೀವು ಹೋಗ್ಬೇಕು ಅಲ್ಲಿಗೆ, ಕೋಲಾರಕ್ಕೆ. ಎಂಥ ದುರ್ದೈವರಿ ನಮ್ಮ ಕ್ಷೇತ್ರಕ್ಕೆ. ಆದರೆ ನಾವು ನಮ್ಮ ತಾಯಿಯವರು ಶಾಸಕರಾಗಿದ್ದಾಗ ಬಂಗಾರಪೇಟೆಗೆ, ಕೋಲಾರ್ಗೆ, ಮುಳಬಾಗಿಲಿಗೆ, ಶ್ರೀನಿವಾಸಪುರಕ್ಕೆ, ಮಾಲೂರಿಗೆಲ್ಲ ನಾವು ಹೋಗಿ ನೀವು ಲೆಟ್ರೇಟ್ಗೆ ಕೆಲಸಗಳಿಗೆ ಹೋಗಿ ಕಾಯ್ತಾ ಇದ್ರಿ ನೀವು. ನಾವು ಯಾವತ್ತೂ ಆ ರೀತಿ ತೊಂದರೆ ಮಾಡಲಿಲ್ಲ, ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ. ಆದರೆ ನೀವು ಏಕಪಕ್ಷೀಯವಾಗಿ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಕೆಲಸ ಮಾಡಬೇಕು. ಅದು ಇಚ್ಛಾನುಸಾರ ನಿಮ್ಗೇನು ಅನಿಸುತ್ತೆ ಹಂಗೆ ಮಾಡೋದು. ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು, ಸರ್ಕಾರದ ಹಣನ ಲೂಟಿ ಮಾಡೋದು. ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಕೂಡಲೇ ಸರ್ಕಾರದ ಆಸ್ತಿ ಉಳಿಸೋದಕ್ಕೆ ಯಾವ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಆ ಕೋರ್ಟಲ್ಲಿ ಕೇಸ್ ದಿನ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಇರ್ತಕ್ಕಂಥ ದಾಖಲೆಗಳನ್ನು ಅಲ್ಲಿ ಕೋರ್ಟಿಗೆ ತಿಳಿಸ್ಬೇಕು. ಕೋರ್ಟಿಗೆ ಸರ್ಕಾರಿ ವಕೀಲರ ಮೂಲಕ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅದನ್ನು ಮಾಡಿದೆ ನೀವು ಯಾರಿಗೋ ಒಬ್ಬನಿಗೆ ಲಾಭ ಆಗೋದಕ್ಕೆ ನೀವು ಬಿಟ್ಟಿದ್ದೀರಲ್ಲ. ಸ್ಟೇ ಆಗಿದೆ, ಆಯಿತು, ಸ್ಟೇ ಆಗಲಿ. ಅದನ್ನು ವಜಾ ಮಾಡಿಸೋದಕ್ಕೆ ಇದೇನು ಯಾರನ್ನ ವ್ಯಕ್ತಿಗಳು ಗಲಾಟೆ ಮಾಡ್ಕೊಂಡಿರೋದ, ದಾಯಾದಿಗಳು ಗಲಾಟೆ ಮಾಡ್ಕೊಂಡಿರೋದ, ಇದು ಇಲ್ಲ ಸ್ವಂತ ಜಮೀನು ಗಲಾಟೆ ಮಾಡ್ಕೊಂಡು ಅಣ್ಣ ತಮ್ಮಂದ್ರ ಗಲಾಟೆನ? ಸರ್ಕಾರದ ಆಸ್ತಿ ಸರ್ಕಾರದ ಉಳ್ಸೋಕ್ಕಾಗಲ್ಲ ಅಂದ್ರೆ ಇನ್ಯಾರು ಕೆಲಸ ಮಾಡ್ತೀರಿ ನೀವು? ಯಾರು ಕೆಲಸ ಮಾಡ್ತೀರಿ ಹೇಳ್ರಿ? ನಾನು ಹೇಳಿದ್ದೀನಲ್ಲ, ಇದೊಂದು ಸವಾಲು. ಸರ್ಕಾರದ ಆಸ್ತಿನ ಉಳಿಸೋದಕ್ಕೆ ಶಾಸಕರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದಾದ್ರೆ ತಕ್ಷಣ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರಿಸಿ ಮಾಡಿ. ಅವ್ರು ಯಾರು 10 ಸೈಟ್ ಒಬ್ಬನಿಗೆ ಆಗಿದೆ ಅಲ್ಲ ಅದನ್ನ ಮುಟ್ಕೋಲ್ ಹಾಕೊಂಡು ಈ ಗ್ರಾಮಸ್ಥರ ಉಪಯೋಗಕ್ಕೆ ಮೀಸಲಿರ್ಲಿ, ಆವಾಗ ನಾವು ಒಪ್ಕೊಂತೀವಿ. ಅದೇನು ಇಲ್ದಿರಾ ನಿಮ್ಮ ಚೇಲಾಗಳು ನಿಮ್ಮ ಬಾಲ ಹಿಡ್ಕೊಂಡು ಹಿಂದೆ ಸುತ್ತೋರು, ನಿಮ್ಗೆ ಜೈಕಾರ ಹಾಕೊಂಡಿರೋರಿಗೆ ನೀವು 10 ಸೈಟ್ ಅಂದ್ರೆ 10 ಗತ್ತ, ಅದು 180 ಯಾರಪ್ಪನ ಆಸ್ತಿ ಇದು? ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳು ಎತ್ಕೊಂಡು ಮಾಧ್ಯಮದ ಮೂಲಕ ಜನರ ಮುಂದೆ ಬರ್ತೀನಿ. ನಮಸ್ಕಾರ.